ನಾವು ಮನುಷ್ಯರಾಗಿರುವುದೇ ನಮ್ಮ ಭಾವನೆಗಳ ಕಾರಣದಿಂದಾಗಿ ಅಂತ. ನಮ್ಮ ಮನುಷ್ಯ ಸಂಬಂಧ ಇರ್ಬೋದು, ಅಥವಾ ಪ್ರೀತಿ ಇರ್ಬೋದು, ಅಥವಾ ಸ್ನೇಹ ಇರ್ಬೋದು, ಇದೆಲ್ಲದಕ್ಕೂ ಆಧಾರವಾಗಿರುವಂಥದ್ದು ಭಾವನಾತ್ಮಕ ಸಂಬಂಧ. ಹಂಚ್ಕೊಳ್ಳಿಕ್ಕಿರೋ ಒಬ್ಬ ವ್ಯಕ್ತಿ ಅವರು ಕೇಳುವುದಿಲ್ಲ ಅಂತಂದರೆ ಮತ್ತೆ ನಾವು ಯಾರ ಹತ್ರ ಹಂಚ್ಕೊಳ್ಳೋದು ಅನ್ನುವಂಥ ಪ್ರಶ್ನೆ ಬರ್ತದೆ. ಇದಕ್ಕೆ ನಾನು ಹೇಳೋದು, ಯಾವಾಗಲೂ ಕೂಡ ನಾವು ಬೌದ್ಧಿಕವಾಗಷ್ಟೇ ಮೆಚೂರ್ ಆದರೆ ಸಾಕಾಗೋದಿಲ್ಲ, ಭಾವನಾತ್ಮಕವಾಗಿ ಮೆಚೂರ್ ಆಗಬೇಕು ಅಂತ. ಗಂಡಸಿನಲ್ಲಾಗಲಿ ಹೆಂಗಸಿನಲ್ಲಾಗಲಿ ಇಬ್ಬರಲ್ಲೂ ಮ್ಯಾಸ್ಕ್ಯುಲಿನ್ ಮತ್ತು ಫೆಮಿನೈನ್ ಎನರ್ಜಿ ಇದ್ದೇ ಇರ್ತದೆ. 100ಕ್ಕೆ 100 ಮಂದಿಗೂ ಸೈಕಾಲಜಿಸ್ಟ್ ಹತ್ರ ಹೋಗುವ ಅಗತ್ಯ ಇದೆ. ನನಗೇನೋ ಸಮಸ್ಯೆ ಇದೆ, ಇದಕ್ಕೇನೋ ಒಂದು ಸರ್ಜರಿ ಮಾಡಬೇಕಂದ್ರೆ ನಾನೇ ನನ್ನ ಹೊಟ್ಟೆಯನ್ನು ಕೊರೆದುಕೊಳ್ಳಿಕ್ಕೆ ಆಗೋದಿಲ್ಲ. ನನಗೆ ಟ್ರಾಮಾ ಇದೆ, ಅದಕ್ಕಾಗಿಯೇ ನಾನು ಥೆರಪಿಸ್ಟ್ ಆಗಿರೋದು ಅಂತ. ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಸ್ವಾಗತ. ಇದು ಮನಸ್ಸೇ ಓ ಮನಸ್ಸೇ. ನಮ್ಮ ಜೊತೆ ಅಕ್ಷರಾ ದಾವಳಿಯವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಸೊ ಮನಸ್ಸು ಅಂದ ತಕ್ಷಣ ನಮಗೆ ಮುಖ್ಯವಾಗಿ ಬೇಕಾಗುವಂಥದ್ದು ನಮ್ಮ ಇಮೋಷನ್ಗಳನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನುವಂಥದ್ದು. ಅದರಲ್ಲೂ ಕೂಡ ಕೆಲವರಿಗೆ ನೀವಾಗಲೇ ಒಂದು ವಿಷಯದ ಬಗ್ಗೆ ಹೇಳಿದ್ದಕ್ಕೆ ನಾನು ಈ ವಿಷಯಕ್ಕೆ ಬಂದಿರೋದೇನು ಅಂತಂದರೆ, ತುಂಬ ಇಮೋಷನ್ನ ಒಂದು ರೆಸಿಪ್ರೊಕೇಷನ್ನ ಅವಶ್ಯಕತೆ ಇರುತ್ತೆ. ಯಾರಿಗೂ ಆ ಸಂವೇದನೆಯನ್ನು ಏನು ಹೇಳ್ತೀವಿ ಅದರ ಅವಶ್ಯಕತೆ ನಿರೀಕ್ಷೆಯಲ್ಲಿರ್ತಾರೆ. ಸೊ ಆ ಒಂದು ಇನ್ಸಿಡೆಂಟ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಒಬ್ಬ ಪೇಷಂಟ್ ಬಗ್ಗೆ. ಖಂಡಿತವಾಗ್ಲೂ ನನಗೆ ನನ್ನ ಗುರುಗಳು ಮುಖ್ಯವಾಗಿ ಹೇಳಿದಂಥ ಒಂದು ಮಾತು ಅಂದರೆ, ನಾವು ಮನುಷ್ಯರಾಗಿರುವುದೇ ನಮ್ಮ ಭಾವನೆಗಳ ಕಾರಣದಿಂದಾಗಿ ಅಂತ. ಅಂದರೆ ನಮ್ಮ ಮನುಷ್ಯ ಸಂಬಂಧ ಇರ್ಬೋದು, ಅಥವಾ ಪ್ರೀತಿ ಇರ್ಬೋದು, ಅಥವಾ ಸ್ನೇಹ ಇರ್ಬೋದು, ಇದೆಲ್ಲದಕ್ಕೂ ಆಧಾರವಾಗಿರುವಂಥದ್ದು ಭಾವನಾತ್ಮಕ ಸಂಬಂಧ. ಅಲ್ಲಿ ಬೌದ್ಧಿಕ ಸಂಬಂಧ ಎಲ್ಲಾದರೂ ಇದ್ದರೆ ಅದು ತುಂಬ ಸಮಯ ಉಳಿಯೋದಿಲ್ಲ. ಯಾವಾಗ ನೀವು ಯಾವುದೇ ಒಬ್ಬ ಟ್ರಾನ್ಸಾಕ್ಷನಲ್ ಆಗಿ ಉಳಿದು ಹೋಗ್ತದೆ. ಅದೇ ಯಾವುದೋ ಒಬ್ಬ ವ್ಯಕ್ತಿಯೊಟ್ಟಿಗೆ ಭಾವನೆಗಳ ಮೂಲಕ ಕನೆಕ್ಟ್ ಆದಾಗ ನಿಮಗೆ ಆ ಒಂದು ಸಂತೋಷವೇ ಬೇರೆ. ಅವರನ್ನು ಭೇಟಿಯಾದಾಗ ಏನೋ ಒಂದು ಉತ್ಸಾಹ ಇರ್ತದೆ, ಏನೋ ಒಂದು ಮಾತಾಡುವ ಅಂತ ಅನ್ನುವಂಥ ಒಂದು ಲವಲವಿಕೆ ಇರ್ತದೆ. ಇದೆಲ್ಲ ಹಾಗಾಗಿ ಅವರು ಒಂದು ಮಾತು ನನಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆಂದರೆ, ನಾವು ಮನುಷ್ಯರು ಅನ್ನೋದು ನಮ್ಮ ಭಾವನೆಗಳಿಂದಾಗಿ ಅಂತ. ಸಂಬಂಧಗಳಲ್ಲೂ ಇದು ಬಹಳ ಮುಖ್ಯ ಆಗ್ತದೆ. ಸಾಧಾರಣವಾಗಿ ನೀವು ಯಾವುದೇ ಸಂಬಂಧ ಇರಲಿ, ಅದು ಬರೀ ಕಪಲ್ ಆಗಿ ಅಷ್ಟೇ ಇರಬೇಕಾಗಿಲ್ಲ, ಈವನ್ ಸ್ನೇಹಿತರ ಮಧ್ಯೆ ಇರ್ಬೋದು, ಕಲೀಗ್ಗಳ ಮಧ್ಯೆ ಇರ್ಬೋದು, ಭಾವನಾತ್ಮಕವಾಗಿ ಸಂಬಂಧ ಬಹಳ ಮುಖ್ಯ ಆಗ್ತದೆ. ಅದು ಉಳಿಯುತ್ತದೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಅದರಲ್ಲೂ ಕೂಡ ಪಾರ್ಟ್ನರ್ಗಳ ಮಧ್ಯದಲ್ಲಂತೂ ಇಮೋಷ್ನಲ್ ಕನೆಕ್ಷನ್ ಅನ್ನೋದು ಬಹಳ ಬಹಳ ಕ್ರೂಷಿಯಲ್ ಆಗಿ ಕಂಡುಬರುವಂಥ ವಿಷಯ. ಯಾಕೆಂದರೆ ಯಾವಾಗ ಒಬ್ಬರು ಇನ್ನೊಬ್ಬರ ಜೊತೆಗೆ ಜೀವನ ಮಾಡಲಿಕ್ಕೆ ಶುರು ಮಾಡ್ತಾರೋ ಆವಾಗ ಅವರಿಗೆ ಮುಖ್ಯವಾಗಿ ಏನು ಬೇಕು, ಅವರಿಗೆ ಬೌದ್ಧಿಕವಾಗಿ ಬೇರೆ ಬೇರೆ ಕಡೆಗಳಲ್ಲಿ ನೋಡ್ಲಿಕ್ಕೆ ಸಿಗ್ತದೆ, ಓದಲಿಕ್ಕೆ ಸಿಗ್ತದೆ, ಕಲೀಲಿಕ್ಕೆ ಸಿಗ್ತದೆ, ಎಲ್ಲ ಸರಿ. ಆದರೆ ಅವರ ಒಳಗೆ ಆಗ್ತಿರುವಂಥ ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಅಂತ ಯಾರೊಬ್ಬರು ಆಪ್ತರು ಅಂತ ಬೇಕಲ್ಲ, ಅಂಥ ಅದು ಪಾರ್ಟ್ನರ್ ಜೊತೆಗೆ ಸಾಧ್ಯ ಆಗುವಂಥದ್ದು. ಇವರು ಒಬ್ಬರು 40 ವರ್ಷದ ಹೆಣ್ಣುಮಗಳು. ಅವರು ದೊಡ್ಡ ಯಾವುದೋ ಒಂದು IIMನಲ್ಲಿ ಪಾಠ ಮಾಡ್ತಾ ಇದ್ದಾರೆ, ಪ್ರೊಫೆಸರ್ ಆಗಿದ್ದಾರೆ. ಆಮೇಲೆ IIT ಡೆಲ್ಲಿನಲ್ಲಿ ಕಲ್ತಿದ್ದಾರೆ, MITನಲ್ಲಿ US ಹೋಗಿ ಕಲ್ತಿದ್ದಾರೆ. ಯಾವುದೋ ಒಂದಷ್ಟು ದೊಡ್ಡ ಒಳ್ಳೆಯ ಸ್ಕಾಲರ್ಶಿಪ್ಗಳನ್ನು ಪಡೆದಿದ್ದಾರೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲೂ ಏನೋ ಕಲ್ತಿದ್ದಾರೆ. ಹೀಗೆ ಅಂದರೆ ಬೌದ್ಧಿಕ ಮಟ್ಟದಲ್ಲಿ ತುಂಬ ಅತ್ಯುನ್ನತವಾದಂಥ ಪದವಿಗಳನ್ನು ಪಡೆದಿದ್ದಾರೆ ಮತ್ತು ಅಂಥ ಹೆಗ್ಗಳಿಕೆಯನ್ನು ಪಡೆದಿದ್ದಾರೆ. ಅಂದರೆ ಅವರು ಬರೆದಂಥ ಪ್ರಬಂಧಗಳಿರ್ಬೋದು ಅಥವಾ ಸಂಶೋಧನೆಗಳ ವಿಷಯಗಳಿರ್ಬೋದು, ಅದೆಲ್ಲದಕ್ಕೂ ಒಳ್ಳೆಯ ಮಾನ್ಯತೆ ಸಿಕ್ಕಿದೆ. ಆದರೆ ಇತ್ತೀಚೆಗೆ ಅವ್ರು ಸಿಕ್ಕಿದಾಗ ನನ್ನ ಹತ್ರ ಹೇಳಿದ್ದು, 40 ವರ್ಷ ಆಯಿತು, ಇನ್ನೂ ಕೂಡ ನನಗೊಂದು ಸರಿಯಾಗಿ ಅಂದರೆ ಮದುವೆ ಆಗಲಿಲ್ಲ ಇಲ್ಲಿವರೆಗೆ. ನನಗೆ ಒಂದು ಎಂಗೇಜ್ಮೆಂಟು ಆಗಿತ್ತು, ಆದರೆ ಅದು ಮುರಿದೋಯ್ತು. ಅದಾದಮೇಲೆ ಯಾರೊಟ್ಟಿಗೂ ಒಂಥರ ಒಂದು ಸಮಂಜಸವಾದಂಥ ವ್ಯಕ್ತಿ ಅಂತ ನನಗೆ ಅನಿಸೋದಿಲ್ಲ, ಅಥವಾ ಅನಿಸಿದ್ರೂ ಕೂಡ ಅದರಲ್ಲೊಂದು ಸಮಸ್ಯೆ ಬರ್ತದೆ, ಏನಾದರೂ ಒಂದು ಸಮಸ್ಯೆ ಬರ್ತದೆ, ಆಮೇಲೆ ಅವ್ರು ದೂರ ಆಗ್ತಾರೆ ಅಂತ. ಸೊ ಈ ಸಮಸ್ಯೆಯ ಹೊಳಹುಗಳನ್ನು ಹುಡುಕಿಕೊಂಡು ಹೋದಾಗ ಏನಾಗ್ತಾ ಇದೆ ಅಂತ ನೋಡಿದ್ರೆ, ಇದ್ದ 3-4 ರಿಲೇಷನ್ಶಿಪ್ಗಳಲ್ಲಿ ಪ್ರತಿ ರಿಲೇಷನ್ಶಿಪ್ನಲ್ಲೂ ಇದ್ದ ಪಾರ್ಟ್ನರ್ಗಳು ಇಮೋಷ್ನಲಿ ಅನ್ಅವೈಲೇಬಲ್. ಅಂದರೆ ಅವರು ಭಾವನಾತ್ಮಕವಾಗಿ ಅವರು ಲಭ್ಯರಿರಲಿಲ್ಲ. ಈಗ ಉದಾಹರಣೆಗೆ, ನನಗೇನೋ ಬೇಜಾರಾಗ್ತದೆ, ನಾನೇನೋ ನಿನ್ನೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತಂದರೆ, ನನಗೇನೋ ಬೇರೆ ಕೆಲಸ ಇದೆ, ನನಗಿಲ್ಲೇನೋ
ಸಮಸ್ಯೆ ಇದೆ, ನಾನು ನಂದೇ ತಲೆಬಿಸಿಯಲ್ಲಿದ್ದೇವೆ, ನಿಂಗೆ ಇದಂತೆ. ಹೆಚ್ಚಿನೆಲ್ಲ ರಿಲೇಶನ್ಶಿಪ್ಸು ಅಥವಾ ಮದುವೆಗಳು ಹಾಳಾಗೋದೇ ಇದರಿಂದ ಅನ್ಸುತ್ತೆ. ಖಂಡಿತವಾಗ್ಲೂ. ಯಾಕೆಂದರೆ ಹಂಚ್ಕೊಳ್ಳಿಕ್ಕಿರೋ ಒಬ್ಬ ವ್ಯಕ್ತಿ ಅವರು ಕೇಳೋದಿಲ್ಲ ಅಂತಂದರೆ ಮತ್ತೆ ನಾವು ಯಾರ ಹತ್ರ ಹಂಚ್ಕೊಳ್ಳೋದು ಅನ್ನುವಂಥ ಪ್ರಶ್ನೆ ಬರ್ತದೆ. ಸೊ ಈ ಥರದ ಸಮಸ್ಯೆ ಅದರಲ್ಲೂ ನೋಡಿದಾಗ ಇಡೀ ಇಮೋಷ್ನಲ್ ಅನ್ಅವೈಲಬಿಲಿಟಿನೇ ಇದೆ. 4 ಜನರಲ್ಲೂ ಅದೇ ಸೇಮ್ ಪ್ಯಾಟರ್ನ್ ಇದೆ. ಆಗಲಿಕ್ಕೆ ಎಲ್ಲರೂ ಅವರು ಉತ್ತಮ ಒಳ್ಳೆ ಟಾಪ್ ಲೆವೆಲ್ನಲ್ಲಿರುವಂಥವ್ರೆ, ಒಳ್ಳೆಯ ಹುದ್ದೆಗಳು, ಒಳ್ಳೆಯ ಶಿಕ್ಷಣ ಎಲ್ಲವೂ ಇದ್ದಂಥವ್ರೆ. ಆದರೆ ಇಮೋಷನನ್ನು ಅವರಿಗೆ ಕನೆಕ್ಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂತಂದರೆ, ಇವರಿಗೆ ಈಗ ದೊಡ್ಡವರಾಗಿರುವಂಥ, ಈಗ ಬೌದ್ಧಿಕವಾಗಿ ಮೆಚ್ಯೂರ್ ಆಗಿರುವಂಥ ಪರ್ಸನಿಗೆ ಇಮೋಷ್ನಲ್ ಅವೈಲಬಿಲಿಟಿ ಅನ್ನೋದು ಇಂಪಾರ್ಟೆಂಟ್ ಅಂತ ಅನಿಸಿದ್ರು ಕೂಡ ಅನ್ಕಾನ್ಷಿಯಸ್ಲಿ ಅವ್ರು ಅಟ್ರ್ಯಾಕ್ಟ್ ಮಾಡ್ತಿದ್ದದ್ದು ಪ್ರತಿ ಸರ್ತಿಯೂ ಇಮೋಷ್ನಲಿ ಅನ್ಅವೈಲೇಬಲ್ ಪರ್ಸನನ್ನೇ. ಅದು ಯಾಕೆ ಹಾಗಾಗುತ್ತೆ? ಇದಕ್ಕೆ ನಾನು ಹೇಳಿದೆ, ಯಾವಾಗಲೂ ಕೂಡ ನಾವು ಬೌದ್ಧಿಕವಾಗಷ್ಟೇ ಮೆಚೂರ್ ಆದರೆ ಸಾಕಾಗೋದಿಲ್ಲ, ಭಾವನಾತ್ಮಕವಾಗಿ ಮೆಚೂರ್ ಆಗಬೇಕು ಅಂತ. ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ? ಯಾಕೆ ಅಂತಂದರೆ, ಈಗ ಉದಾಹರಣೆಗೆ ನೋಡಿ, ಅಲ್ಲ ಯಾಕೆ ಒಂದು, ಹೇಗೆ ಇನ್ನೊಂದು, ಹೇಗೆ ಅಂತ ಆಮೇಲೆ ಹೇಳ್ತೇನೆ. ಯಾಕೆ ಅಂತಂದರೆ, ಈಗ ನಾವು ಹಿಂದಿನ ತಲೆಮಾರುಗಳನ್ನು ನೋಡಿದರೆ ಸಾಧಾರಣವಾಗಿ ಗಂಡಸರು ಇಮೋಷ್ನಲಿ ಅನ್ಅವೈಲೇಬಲ್ ಆಗಿಯೇ ಇದ್ದದ್ದು. ಉದಾಹರಣೆಗೆ ನೀವು ತಂದೆಯ ದಿನ ಅನ್ನುವಂಥ ಏನು ಸೆಲೆಬ್ರೇಷನ್ ಮಾಡ್ತೇವೋ ಅಂಥ ಸಂದರ್ಭಗಳಲ್ಲಿ ನೀವು ಒಂದಷ್ಟು ಡಾಕ್ಯುಮೆಂಟ್ರಿಗಳು, ಆ್ಯಡ್ಗಳು ಅಥವಾ ಒಂದಷ್ಟು ಸಣ್ಣ ಶಾರ್ಟ್ ವಿಡಿಯೋಗಳನ್ನು ನೋಡಿದರೆ ಅಲ್ಲೆಲ್ಲ ಕಡೆ ಏನು ಹೇಳ್ತಾರೆ, ನನ್ನ ತಂದೆ ಇದ್ದರು ಆದರೆ ಅವರೆಲ್ಲೂ ಅವರನ್ನು ವ್ಯಕ್ತಪಡಿಸ್ಕೊಳ್ಳಿಲ್ಲ, ಅವರೊಳಗೆ ಏನಾಗ್ತಿತ್ತು ಅನ್ನೋದನ್ನು ವ್ಯಕ್ತಪಡಿಸ್ಕೊಳ್ತಿರ್ಲಿಲ್ಲ. ಅವ್ರ ಪ್ರೀತಿಯನ್ನು ಅವರು ಬೇರೆ ರೀತಿಯಲ್ಲಿ ತೋರಿಸ್ತಾರೆ. ಮ್ಯಾಚೋ ಇಮೇಜ್ ಅಂತ ಹೇಳ್ಕೊಂಡು ಅದೊಂದು ಸೂಡೋ ಇಮೇಜ್ ಅದು ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ. ಹೌದು, ಅದು ಸಮಾಜನೇ ಹಾಗೆ ಅವ್ರನ್ನ ಡೆವಲಪ್ ಮಾಡಿರುತ್ತದೆ. ತಂದೆ ಅವರು ಯಾವತ್ತೂ ಅವ್ರು ನನ್ನನ್ನು ಎಪ್ರಿಷಿಯೇಟ್ ಓಪನ್ ಆಗಿ ಮಾಡಲಿಲ್ಲ. ಸೊ ಒಬ್ಬ ಗಂಡಸಿನಲ್ಲೂ ಹೆಂಗರುಳು ಇರಬೇಕು ಅನ್ನೋದು ತುಂಬಾ ಮುಖ್ಯ. ಖಂಡಿತವಾಗ್ಲೂ. ಯಾವಾಗಲೂ ನಾವು ಜೈವಿಕವಾಗಿ ನೋಡಿದ್ರೆ ಅಥವಾ ಮಾನಸಿಕವಾಗಿ ನೋಡಿದ್ರೆ, ಗಂಡಸಿನಲ್ಲಾಗಲಿ ಹೆಂಗಸಿನಲ್ಲಾಗಲಿ ಇಬ್ಬರಲ್ಲೂ ಮ್ಯಾಸ್ಕ್ಯುಲಿನ್ ಮತ್ತು ಫೆಮಿನೈನ್ ಎನರ್ಜಿ ಇದ್ದೇ ಇರ್ತದೆ. ಗಂಡಸಿನಲ್ಲಿ ಮ್ಯಾಸ್ಕ್ಯುಲಿನ್ ಎನರ್ಜಿ ಜಾಸ್ತಿ ಇರ್ತದೆ, ಹೆಂಗಸಿನಲ್ಲಿ ಫೆಮಿನೈನ್ ಎನರ್ಜಿ ಜಾಸ್ತಿ ಇರ್ತದೆ. ಆದರೆ ಈಗಿನ ಸಮಾಜದಲ್ಲಿ ಅದು ರಿವರ್ಸ್ ಆಗಿಯೂ ಕಂಡು ಬರ್ತದೆ. ಇನ್ನೂ ತುಂಬ ಆಧ್ಯಾತ್ಮಿಕವಾಗಿ ನೋಡೋದು ಅಂತಂದ್ರೂ ಕೂಡ ಆ ಪ್ರಕೃತಿ ಪುರುಷ ಅನ್ನೋ ಕಾನ್ಸೆಪ್ಟಲ್ಲೂ ಕೂಡ ನಾವೆಲ್ಲರೂ ಪ್ರಕೃತಿನೇ, ಪ್ರಕೃತಿ ಇದಿರುತ್ತೆ. ಪುರುಷ ಅಂದರೆ ನಮ್ಮನ್ನು ಸೃಷ್ಟಿ ಮಾಡಿದವರು ಅಂತ ಆ ಕಾನ್ಸೆಪ್ಟು ಇದೆ, ತಪ್ಪಲ್ಲ. ಖಂಡಿತ ಹೌದು. ಸೊ ಈ ಇಂಬ್ಯಾಲೆನ್ಸ್ ಯಾವಾಗ ಆಗ್ತದೋ ಆವಾಗ ಈ ಥರದ ಸಮಸ್ಯೆಗಳು ಬರ್ತವೆ. ಹಾಗಾಗಿ ಆಮೇಲೆ ಅವರ ತಂದೆಯ ಬಗ್ಗೆ ಸ್ವಲ್ಪ ಕೆದಕಿ ನೋಡಿದ್ರೆ, ಅವ್ರ ತಂದೆ ಪ್ರೊಫೆಸರ್ ಆಗಿದ್ದರು. ಅವರು ಕೂಡ ಅವರದ್ದೇ ಆದಂತಹ ಸಾಧನೆಗಳನ್ನು ಮಾಡಿದವರು, ತುಂಬ ಸಮಾಜಕ್ಕೆ ಒಳಿತನ್ನು ಮಾಡಿದವರು, ಒಂದಷ್ಟು ಶಿಷ್ಯಂದರನ್ನು ತಯಾರು ಮಾಡಿದವರು. ಆದರೆ ಮನೆಯಲ್ಲಿ ಅವರು ಅವೈಲೇಬಲ್ ಇರಲೇ ಇಲ್ಲ. ಅವ್ರು ಯಾವತ್ತೂ ಕೂಡ ಅವರದ್ದೇ ನಿರಂತರ ಅಧ್ಯಯನದಲ್ಲಿ ತೊಡಗಿಕೊಂಡಿದ್ದಂಥವ್ರು. ಸೊ ಇವರು ಸಣ್ಣದಿದ್ದಾಗಿಂದಲೂ ಗಂಡಸು ಅಂದರೆ ಹೇಗೆ ಅಂತ ನೋಡಿದ್ದಕ್ಕೆ ಅವ್ರಿಗೆ ಇದ್ದಂಥ ಎಕ್ಸಾಂಪಲ್ ಹೀಗೇನೆ, ಇಮೋಷನಲಿ ಅನ್ಅವೈಲೇಬಲ್ ಫಾದರ್, ಅದೇ ರೀತಿ ಇಮೋಷನಲಿ ಜಸ್ಟ್ ಪ್ರೊವೈಡರ್, ಅಂದರೆ ಮನೆಗೆ ಏನು ಬೇಕೋ ಅದನ್ನು ಕೊಡೋದು ಮಾತ್ರ. ಹೌದು, ಅದರಿಂದ ಮುಂದೆ ಅವ್ರು ಹೋಗ್ತಾ ಇರಲಿಲ್ಲ. ಅದೇ ಈಗಲೂ ಕೂಡ ಈಗಿನ ಪರಿಸ್ಥಿತಿ ಬೇರೆ. ಈಗ ಅವರಿಗೆ ಬೇಕಿದೆ, ಯಾಕೆ ಸಿಗ್ತಾ ಇಲ್ಲ ಅಂತಂದರೆ, ಅವರು ಇಮಿಡಿಯೇಟಾಗಿ, ಅಂದರೆ ಫಸ್ಟ್ ಇನಿಷಿಯಲ್ ಡೇಸಲ್ಲಿ ಎಲ್ಲರೂ ಕೂಡ ನಾವು ಯಾವುದೇ ರಿಲೇಷನ್ಶಿಪ್ಪನ್ನು ನೋಡಿದ್ರು ಇನಿಷಿಯಲಿ ಹನಿಮೂನ್ ಪೀರಿಯಡ್ ಅಂತ ಇರ್ತದೆ. ಆವಾಗ ಎಲ್ಲರೂ ಫ್ರೆಂಡ್ಶಿಪ್ಪಲ್ಲೇ ಆಗಲಿ ಅಥವಾ ರಿಲೇಷನ್ಶಿಪ್ಪಲ್ಲೇ ಆಗಲಿ ಆ ಹನಿಮೂನ್ ಪೀರಿಯಡಲ್ಲಿ ಎಲ್ಲರೂ ಟೈಮ್ ಕೊಡ್ತಾರೆ. ಯಾಕೆಂದರೆ ಚೆನ್ನಾಗಿ ಹಂಕಿ ಡೋರಿ ಅಂತಾರೆ, ಎಲ್ಲ ಇರ್ತದೆ. ಆಮೇಲೆ ಟೀತಿಂಗ್ ಪೀರಿಯಡ್ ಶುರು ಆಗ್ತದೆ. ಹಮಗೆ ಹಲ್ಲು ಬರುವಾಗ ಒಂದು ಸಣ್ಣ ನೋವು ಬರ್ತದಲ್ಲ, ಆ ಥರ ಟೀತಿಂಗ್ ಪೀರಿಯಡ್ ಶುರು ಆಗ್ತದೆ. ಟೀತಿಂಗ್ ಟ್ರಬಲ್ ಅಂತ ಅದಕ್ಕೆ ಹೌದು ಕರೀತದೆ. ಸೊ ಆ ಟೀತಿಂಗ್ ಪೀರಿಯಡ್ನಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ಗಳು ನಡೀತಾ ಇರ್ತವೆ. ಆದರೆ ಹಲ್ಲು ಬಂದಾದ ಮೇಲೆ ಗೊತ್ತಾಗ್ತದೆ ಇದು ಹನಿಮೂನ್ ಪೀರಿಯಡ್ನಲ್ಲಿ ಇದ್ದ ಹಾಗೆ ಇರೋದಿಲ್ಲ. ಸೊ ಆಮೇಲೆ ಈ ಸಮಸ್ಯೆಗಳು ಶುರು ಆಗುವಂಥದ್ದು. ಆದರೆ ಯಾಕೆ ಹನಿಮೂನ್ ಪೀರಿಯಡಲ್ಲಿ ಯಾಕೆ ಇವ್ರಿಗೆ ಗುರುತಿಸ್ಲಿಕ್ಕೆ ಸಿಗೋದಿಲ್ಲ ಅಂದರೆ, ಅಲ್ಲಿ ಒಂದು ಸ್ವಲ್ಪ ಅವರು ಅಟೆನ್ಷನ್ ಕೊಡ್ತಾ ಇದ್ದಾರೆ ಅಂದ ತಕ್ಷಣ ಇಲ್ಲಿ ಒಂಥರ ಬರಗಾಲದ ಥರ, ಅಂದರೆ ನೀರು ಇಲ್ಲದೆ ಆದಂಥ ಬರಡು ಭೂಮಿಯ ಥರ ಇರ್ತದೆ ಅವರ ಮನಸ್ಸಿನಲ್ಲಿ. ಒಂದು ಸಣ್ಣ ಹನಿ ಸಿಕ್ಕಿದ್ರು ಕೂಡ, ಪ್ರೀತಿ ಒಂದಿಷ್ಟು ಸಂಚಯ ಆದರೂ ಕೂಡ ಅವರಿಗೆ ಇದು ನನಗೆ ಬಹುಶಃ ಬೇಕಾಗಿದ್ದದ್ದು, ಅಥವಾ ಒಂದು ಸ್ವಲ್ಪ ಅಟೆನ್ಷನ್ ಸಿಕ್ಕಿದ್ರು ಕೂಡ ಇದೇ ನನಗೆ ಬೇಕಾಗಿದ್ದದ್ದು ಅನ್ನುವಂಥ ಒಂದು ಭಾವನೆ ಇರ್ತದೆ. ಮತ್ತು ಆ ಪ್ರೀತಿಯ ಪರಾಕಾಷ್ಠೆಯಲ್ಲಿರುವವರಿಗೆ ಉಳಿದದೆಲ್ಲ ಅದೇ ಗೌಣ ಆಗಿ ಹೋಗ್ತದೆ. ಸೊ ಆ ಒಂದು ಕ್ಲಿನಿಕಲಿ ಲುಕ್ಕಿಂಗ್ ಅಂದರೆ ಆ ಒಂದು ಅವೈಲಬಿಲಿಟಿ, ಆ ಒಂದು ಕೆಪಬಿಲಿಟಿನೇ ಹೋಗ್ಬಿಡ್ತದೆ. ಅದಕ್ಕೆಲ್ಲ ಹೇಳೋದು ಪ್ರೀತಿಯಲ್ಲಿ ಕುರುಡು ಆಗ್ತದೆ. ಹಾಗೆ
ಅವರ ಪ್ರತಿ ಸರ್ತಿಯೂ ಅವರಿಗೆ ಯಾರಾದರೂ ಒಂದು ಸ್ವಲ್ಪ ಅಟೆನ್ಷನ್ ಕೊಟ್ಟರೆ, ಸ್ವಲ್ಪ ಎಫೆಕ್ಷನ್ ತೋರಿಸಿದ್ರೆ, ಸ್ವಲ್ಪ ಅವ್ರಿಗೆ ನಿಮ್ಮ ಬಗ್ಗೆ ನಾವು ಬಹಳ ಗಮನವಿಟ್ಟು ಕೇಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ ಅಂತ ಅನಿಸಿದ ಕೂಡಲೇ ಇವರು ಈ ವ್ಯಕ್ತಿ ನನಗೆ ಪಾರ್ಟ್ನರ್ ಆಗ್ಲಿಕ್ಕೆ ಯೋಗ್ಯ. ಆಫ್ಕೋರ್ಸ್ ಅವ್ರು ಇಂಟೆಲೆಕ್ಚುಲಿ ಅವ್ರು ಇದನ್ನೆಲ್ಲ ನೋಡ್ತಾರೆ, ಡಿಗ್ರಿ ನನ್ನ ಡಿಗ್ರಿಗೆ ಮ್ಯಾಚ್ ಆಗ್ತಾರ ಅದನ್ನೆಲ್ಲ ನೋಡ್ತಾರೆ. ಈಗ ಜಾಸ್ತಿ ಅದೇ ಆಗಿದೆ ಅನ್ಸುತ್ತೆ. ಹೌದು, ಅದಕ್ಕೆ ನೋಡಿ ಈಗ ನೀವು ಪ್ರೀತಿ ಕುರುಡು ಬಗ್ಗೆ ಹೇಳುವಾಗ ನಂಗೆ ನೆನಪಾಯಿತು, ಪ್ರೀತಿ ನ್ಯಾಯ ಕುರುಡು ಅಂತ ಹೇಳೋದಿತ್ತು. ನನ್ನ ಪ್ರಕಾರ ಪ್ರೀತಿ ಕುರುಡು, ನ್ಯಾಯ ಬರಡು ಅಂತ ಆಗ್ಬಿಟ್ಟಿದೆ, ಆಗೋಗಿದೆ. ಅದೇ ಹಾಗಾಗಿ ಈಗ ಈ ಇಂಟೆಲೆಕ್ಚುಯಲ್ ಲೆವೆಲಲ್ಲಿ ಅಂತಂದ್ರೆ ಈಗ ನೋಡಿ IIM ಮ್ಯಾಟ್ರಿಮೋನಿಯಲ್, IIT ಮ್ಯಾಟ್ರಿಮೋನಿಯಲ್ ಹೀಗೆ ಎಲ್ಲ ಶುರು ಮಾಡಿದ್ದಾರೆ. ಆದರೆ ನಿಜವಾಗಿ ಅವರು ಕ್ವಾಲಿಫಿಕೇಶನ್ ಆಧಾರದ ಮೇಲೆ ಸಂಬಂಧಗಳನ್ನು ಹುಡುಕ್ಲಿಕ್ಕೆ ನೋಡ್ತಾ ಇದ್ದಾರೆ, ಸ್ಟೇಟಸ್ಸಿನ ಆಧಾರದ ಮೇಲೆ ಸಂಬಂಧಗಳನ್ನು ಕ್ವಾಲಿಟೀಸ್ ಆಧಾರದ ಮೇಲೆ ಆಗ್ತಿಲ್ಲ, ಒಬ್ಬ ಇಮೋಷನಲ್ ಕ್ವಾಲಿಟಿಯ ಆಧಾರದ ಮೇಲೆ ನೋಡ್ತಾ ಇಲ್ಲ. ಬಟ್ ಅದು ಹೇಗೆ ಮಾಡಕ್ ಸಾಧ್ಯ? ಅದೇ ನನ್ನ ಹೇಗೆ ಬಂತು ಈಗ ಹೇಗೆ ಅಂತ ಮೊದಲನೇದಾಗಿ ನಮ್ಮ ಎಮೋಷನ್ಸ್ ನಮಗೆ ಅರ್ಥ ಆಗ್ತಾ ಇದೆಯಾ ಅಂತ ನಾವು ಗುರುತಿಸ್ಕೊಳ್ಬೇಕು. ಮತ್ತೆ ಸೈಕಾಲಜಿಸ್ಟ್ ಹತ್ರ ಹೋಗ್ಬೇಕಾ? ಸೈಕಾಲಜಿಸ್ಟ್ ಇದು ನಾನು ಸಾಧಾರಣವಾಗಿ ಇದನ್ನು ಮಾಮೂಲಾಗಿ ಹೇಳ್ತೇನೆ. ನನ್ನ ಹತ್ರ ಎಷ್ಟೋ ಜನ ಕೇಳ್ತಾರೆ, ಹೀಗೆ ನನಗೆ ಸೈಕಾಲಜಿಸ್ಟ್ ಹತ್ರ ಹೋಗೋ ಅಗತ್ಯ ಇದೆಯಾ ಅಂತ. ಎಕ್ಸಾಕ್ಟ್ಲಿ. ನಾನು ಹೇಳೋದು 100ಕ್ಕೆ 100 ಮಂದಿಗೂ ಸೈಕಾಲಜಿಸ್ಟ್ ಹತ್ರ ಹೋಗುವ ಅಗತ್ಯ ಇದೆ, ಇನ್ಕ್ಲೂಡಿಂಗ್ ಎ ಸೈಕಾಲಜಿಸ್ಟ್. ಯಾವತ್ತೂ ಕೂಡ ನಾವು ಸೈಕಾಲಜಿ ಥಿಯರಿ ಕಲಿತ ತಕ್ಷಣ ನನಗೆ ಅಗತ್ಯ ಇಲ್ಲ ಅಂತ ಅನ್ನೋದು ಸುಳ್ಳು. ಸೈಕಾಲಜಿಸ್ಟ್ಗೂ ಕೂಡ ನಾನು ಮನುಷ್ಯನೇ, ನಾನು ಬೆಳಿಬೇಕಾದ್ರೆ ನನಗಾದಂಥ ಅನುಭವಗಳಿಂದ ನನಗೆ ನನ್ನದೇ ಆದಂಥ ಟ್ರಾಮಾಗಳಿದೆ. ಆ ಟ್ರಾಮಾಗಳನ್ನು ಹೀಲ್ ಮಾಡ್ಕೊಳ್ಳಿಕ್ಕೆ ನಾನು ಇನ್ನೊಬ್ಬ ಸೈಕಾಲಜಿಸ್ಟ್ ಹತ್ರ ಹೋಗಬೇಕು. ಒಬ್ಬ ವೈದ್ಯನೇ ಇನ್ನೊಬ್ಬ ವೈದ್ಯನ ಹತ್ರ ಹೋಗಬೇಕಾದಂಥ ಅಗತ್ಯ ಹೇಗೆ ಬರ್ತದೋ ಹಾಗೆ ಸೈಕಾಲಜಿಸ್ಟ್ಗೂ ಇನ್ನೊಬ್ಬ ಸೈಕಾಲಜಿಸ್ಟ್ ಹತ್ರ ಹೋಗೋ ಅಗತ್ಯ ಬರ್ತದೆ, ಬರಬೇಕು. ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಹೆಸಿಟೇಷನ್ ಇರಬೇಕಾಗಿಲ್ಲ. ಅಂದರೆ ನೀವು ಹೇಳೋದ ಅರ್ಥ ಪ್ರತಿಯೊಬ್ಬರು ಕೂಡ ಅಂದರೆ ದಿನ ಬೆಳಗಾದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ದಿನ ಬೆಳಗಾದರೆ ಅದು ಹೀಲಿಂಗ್ ಅಥವಾ ಥೆರಪಿಗೆ ಹೋಗಬೇಕು ಅಂತಲ್ಲ. ಆದರೆ ನಮ್ಮ ಬಗ್ಗೆ ಅಥವಾ ಈಗ ನಮ್ಮ ಬಗ್ಗೆ ಒಂದು ಪ್ರಶ್ನೆ ನಾವು ಯಾವಾಗಲೂ ಇಂಟ್ರಾಸ್ಪೆಕ್ಷನ್ ಅಂತ ನಾವೇನು ಹೇಳ್ತೇವೆ ಅದನ್ನು ಮಾಡ್ತಾ ಹೋದ ಹಾಗೆ ನಮ್ಮಲ್ಲಿರುವಂಥ ನ್ಯೂನತೆಗಳು ನಮಗೆ ಕಾಣಿಸ್ಕೊಳ್ಳಿಕ್ಕೆ ಶುರು ಆಗ್ತದೆ. ಈಗ ಉದಾಹರಣೆಗೆ ಯಾವುದೋ ಒಂದು ಶಬ್ದವನ್ನು ನಾವು ರಿಪೀಟೆಡ್ ಆಗಿ ಬಳಸ್ತಲೇ ಇರ್ತೇವೆ. ಯಾಕೆ ಬಳಸ್ತೇವೆ? ನಮಗೆ ಬೇರೆ ಶಬ್ದಗಳಿಲ್ವಾ? ಬೇರೆ ಶಬ್ದಗಳು ಸಮಾನಾರ್ಥಕ ಶಬ್ದಗಳಿಲ್ವಾ? ಹಾಗೇನಿಲ್ಲ. ಉದಾಹರಣೆಗೆ ಮೊನ್ನೆ ಯಾವುದೋ ಒಬ್ಬರು ಭಾಷಣ ಮಾಡ್ತಾಯಿದ್ರು, ಅದನ್ನು ಕೇಳ್ತಾ ಇದ್ದೆ. ಅವರು ವಿಶೇಷವಾಗಿ ಅಂತ ಬಹಳ ಯೂಸ್ ಮಾಡ್ತಾರೆ. ಆ ವಿಶೇಷವಾಗಿ ಅನ್ನೋ ಪದದ ವಿಶೇಷತೆನೇ ಹೋಯ್ತು ಅಂತ ಅನ್ನಿಸ್ತದೆ. ಅದು ಕೂಡ ಒಂದು ಉತ್ತರ ಕ್ರಿಯೆಯ ಸಂದರ್ಭದಲ್ಲಿ ವಿಶೇಷವಾಗಿ ಇವರು ಇಲ್ಲಿಂದ ಈ ನಮ್ಮ ಲೋಕದಿಂದ ನಿರ್ಗಮಿಸಿದ್ದಾರೆ ಅಂದರೆ ಅದು ಅಪಾರ್ಥ ಆಗ್ತದೆ. ಆದರೆ ಆ ವ್ಯಕ್ತಿ ಗೊತ್ತಿಲ್ಲ ನಾನು ವಿಶೇಷವಾಗಿ ಅನ್ನೋ ಶಬ್ದದ ಕಾನ್ಶಿಯಸ್ಲಿ ಅದು ಬಂದುತ್ತಾ ಇರುತ್ತೆ. ಅಂದರೆ ಅದ್ರ ಬಗ್ಗೆ ಅವರು ಜಾಸ್ತಿ ಯೋಚನೆ ಮಾಡಿರೋದಿಲ್ಲ. ನಾನು ಹೇಳೋದು ನಾವು ಯಾವ ರೀತಿ ವರ್ತಿಸ್ತಾ ಇದ್ದೇವೆ, ಯಾವ ರೀತಿ ನಮಗೆ ಭಾವನೆಗಳು ಬರ್ತವೆ. ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿದ್ರೆ ಕೆಲವೊಂದು ಅದೇ ಪ್ಯಾಟರ್ನ್ಗಳನ್ನು ಯೂಸ್ ಮಾಡುವಂಥದ್ದು ನೋಡ್ತಾ ಇರ್ತೀವಿ. ಅವ್ರಿಗೆ ಅದು ಆ ರೀತಿ ಯೂಸ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಿರೋದು ಇಲ್ಲ. ಹೌದು, ಮೇ ಬಿ ಅವ್ರು ಇನ್ನೊಂದು ಕಡೆ ಇನ್ಸ್ಪೈರ್ ಆಗಿರ್ಬೋದು, ಅದು ಮೈಂಡಿಗೆ ಪ್ರಿಂಟ್ ಆಗಿರ್ಬೋದು. ಆಮೇಲೆ ಅದ್ರ ಬಗ್ಗೆ ಅವರು ಯೋಚನೆನೂ ಮಾಡೋದಿಲ್ಲ. ಸೊ ಇಲ್ಲಿ ಏನು ಬೇಕಾಗಿರೋದು ಆ ವಿಮರ್ಶೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಈಗ ಅದಕ್ಕೆ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರುವ ಕಾರಣ ಹೇಳೋದು, ನನ್ನ ತಂದೆಯವರು ನಮ್ಮ ಯಕ್ಷಗಾನದಲ್ಲಿ ಒಬ್ಬರು ಶ್ರೇಷ್ಠ ಅರ್ಥಧಾರಿಗಳಿದ್ರು, ಶೇಣಿ ಗೋಪಾಲಕೃಷ್ಣ ಭಟ್ ಅಂತ. ಅವ್ರ ಬಗ್ಗೆ ನನ್ನ ತಂದೆ ಯಾವಾಗಲೂ ಹೇಳೋರು, ಪ್ರತಿ ಯಕ್ಷಗಾನದ ತಾಳಮದ್ದಲೆಯ ಅರ್ಥ ಹೇಳಿ ಆದ ಮೇಲೆ ಅವ್ರು ಯಾವ ಪಾತ್ರವನ್ನೇ ತಗೊಂಡಿರಲಿ, ಅವರು ದುರ್ಯೋಧನನನ್ನು ಸುಯೋಧನನಾಗಿ ಬಿಂಬಿಸುವಂಥ ತಾಕತ್ತಿದ್ದಂಥವ್ರು. ರಾವಣನು ಏನು ತಪ್ಪು ಮಾಡಲಿಲ್ಲ, ಸೀತೆಯನ್ನು ಅಪಹರಿಸಿದ್ದು ತಪ್ಪಲ್ಲ ಅನ್ನುವಂಥ ಒಂದು ಒಳ್ಳೆ ಲಾಯರ್ ಥರ. ಹೌದು, ಅವರ ವಾದವನ್ನು ಮಂಡನೆ ಮಾಡಿದರೆ ಇಡೀ ಪ್ರೇಕ್ಷಕ ವರ್ಗವೇ ಮುಖವಿಸ್ಮಿತವಾಗಿರುವಂಥ ಪರಿಸ್ಥಿತಿ ಇತ್ತು. ಅಂಥ ವ್ಯಕ್ತಿ ಕೂಡ, ಅಂಥ ಚಿಂತನೆ, ಅಂಥ ತಾರ್ಕಿಕ ಯೋಚನೆಗಳಿದ್ದಂಥ ವ್ಯಕ್ತಿ ಕೂಡ ಪ್ರತಿ ಅವರ ಪ್ರದರ್ಶನ ಆದಮೇಲೆ ಅಥವಾ ಪ್ರತಿ ತಾಳಮದ್ದಳೆ ಆದಮೇಲೆ ಸಾಧಾರಣವಾಗಿ ನಾವೇನು ಮಾಡ್ತೇವೆ, ಎಲ್ಲರೂ ಬಂದು ಹೊಗಳಿ ಭಾಳ ಚೆನ್ನಾಗಾಗಿದೆ ನಿಮ್ಮದು ಅಂತ ಹೇಳಿದ ತಕ್ಷಣ ನಾವು ಒಂದು ಆಕಾಶಕ್ಕೆ ಏರ್ತೇವೆ, ನಮ್ಮ ನೆಲದಲ್ಲಿ ಕಾಲು ನಿಲ್ಲೋದಿಲ್ಲ. ಆದರೆ ಅವರಲ್ಲಿದ್ದಂಥ ಗುಣ ಏನು ಅಂತಂದರೆ, ಪ್ರತಿ ಈ ಅವರ ಯಕ್ಷಗಾನ ಪ್ರದರ್ಶನ ಆದಮೇಲೆ, ಅವರು ತಾಳಮದ್ದಲೆ ಆದಮೇಲೆ ಅವರು 1-2 ಗಂಟೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತಿದ್ರಂತೆ. ಇಂಥವರು ನನ್ನ ತಂದೆಯವರು ಅದಕ್ಕೆ ಒಬ್ಬರು ಶಿಷ್ಯರಾಗಿ ಕೂತಿರ್ತಿದ್ರಂತೆ. ಅವರ ಇಡೀ ನಾನು ಯಾಕೆ ಈ ಆರ್ಗ್ಯುಮೆಂಟ್ ಅಂತಂದೆ,
ಅದರಲ್ಲಿ ಹೇಗೆ ಇನ್ನೇನು ಮಾಡ್ಬೋದಿತ್ತು, ಇನ್ಯಾಕೆ ಅದನ್ನು ಯಾಕೆ ಅಷ್ಟು ಆಳವಾಗಿ ಹೋಗೋರು. ಅಂದರೆ ಕೌರವನ ಪಾತ್ರವನ್ನು 10 ಸರ್ತಿ ಮಾಡಿದ್ರೆ 10 ಸರ್ತಿಯೂ ಅವಲೋಕಿಸುವಂಥ ವ್ಯಕ್ತಿತ್ವ ಇದ್ದಂಥವ್ರು. ಸೊ ನಾವು ಅವರಿಂದ ನಾವು ಏನು ಕಲಿಬೋದು ಅಂದರೆ, ನಾವು ಪ್ರತಿದಿನ ಒಂದೊಂದು ಪಾತ್ರವನ್ನು ವಹಿಸ್ತಲೇ ಇರ್ತೇವೆ. ತಾಳ್ಮದ್ದಲೆಲ್ಲ ನಿಜ ಜೀವನದಲ್ಲಿ ನಾವು ವಹಿಸ್ತಾ ಇರ್ತೇವೆ. ನಾವು ಎಷ್ಟೋ ಸರ್ತಿ ಮಗನಾಗಿ ಒಂದು ಪಾತ್ರವನ್ನು ವಹಿಸ್ತೇವೆ, ವೃತ್ತಿಪರರಾಗಿ ಇನ್ನೊಂದು ಪಾತ್ರವನ್ನು ವಹಿಸ್ತೇವೆ, ಅಥವಾ ಹೀಗೆ ನಮ್ಮ ಜೀವನದಲ್ಲಿ ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳನ್ನು ವಹಿಸ್ತಲೇ ಇರ್ತೇವೆ. ನಾವು ಒಂದು ಕೇಳ್ಕೊಳ್ಬೇಕಾದ್ದೇನು ಅಂದರೆ, ನಾವು ಪ್ರತಿಯೊಂದು ಪಾತ್ರದಲ್ಲಿ ಏನನ್ನು ಮಾಡ್ತಾ ಇದ್ದೇವೆ, ನಾವು ಸರಿಯಾಗಿ ಅದನ್ನು ನಿಭಾಯಿಸ್ತಾ ಇದ್ದೇವಾ, ಅಥವಾ ನಿಭಾಯಿಸೋದ್ರಲ್ಲಿ ಏನಾದರೂ ನ್ಯೂನತೆ ಇದೆಯಾ, ಅಥವಾ ಅದರಲ್ಲಿ ಏನಾದರೂ ಪ್ಯಾಟರ್ನ್ ಹೊರಗೆ ಬರ್ತಾ ಇದೆಯಾ, ನಮ್ಮ ವರ್ತನೆ ಇರ್ಬೋದು, ಭಾವನೆ ಇರ್ಬೋದು. ಈ ಆತ್ಮಾವಲೋಕನ ಅನ್ನುವಂಥದ್ದು ಯಾವಾಗ ನಿರಂತರವಾಗಿ ನಡೀತಾ ಇರ್ತದೋ ಆವಾಗ ನಮಗೆ ಈ ಸಮಸ್ಯೆಗಳು ಇರ್ಬೋದು, ಅದು ಸಮಸ್ಯೆ ಅಂತ ಹೊರಗಿನವ್ರಿಗೆ ಕಾಣದಿದ್ರು ಕೂಡ ಆ ಪ್ಯಾಟರ್ನ್ ಎಲ್ಲೋ ಹೊರಗಡೆ ಬರ್ತಾ ಇದೆ ಅಂತ ಆದ್ರೆ ಅದಕ್ಕೇನೋ ಒಂದು ಮೂಲ ಕಾರಣ ಇರ್ತದೆ. ಅದು ಒಳ್ಳೇದೋ ಕೆಟ್ಟದೋ ಅಂತ ಗೊತ್ತಿರಬೇಕಾಗಿರೋದಾದ್ರೂ ಮುಖ್ಯ ಆಗ್ತದೆ. ಪ್ರತಿಯೊಬ್ಬರು ಹಾಗಿದ್ರೆ ಸೈಕಾಲಜಿಸ್ಟ್ ಹತ್ರನೇ ಹೋಗ್ಬೇಕಾ, ಅಥವಾ ಈ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಬೆಳೆಸ್ಕೊಳ್ಬೇಕು? ಮೊದಲು ಆತ್ಮಾವಲೋಕನ ಮಾಡಬೇಕು, ಆಮೇಲೆ ಕೆಲವು ಸರ್ತಿ ಅವರೇ ಅದರ ಮೂಲವನ್ನು ಹುಡುಕಿಕೊಂಡು ಹೋದ್ರೆ ಕೆಲವು ಸರ್ತಿ ಅದಕ್ಕೆ ಉತ್ತರಗಳು ಅವರಿಗೆ ಸಿಗ್ತದೆ. ಎಲ್ಲದಕ್ಕೂ ಸೈಕಾಲಜಿಸ್ಟ್ನ ಮೇಲೆ ಡಿಪೆಂಡ್ ಆಗಿರಬೇಕಾಗಿಲ್ಲ. ಆದರೆ ಕೆಲವುದಕ್ಕೆ ಉತ್ತರ ಸಿಗ್ತಾ ಇದೆ, ಆದರೆ ಅದರ ಮೂಲಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬರ್ತದೆ. ಅಂಥ ಸಂದರ್ಭದಲ್ಲಿ ಸೈಕಾಲಜಿಸ್ಟ್ ಹತ್ರ ಹೋಗ್ಬೋದು. ಈಗ ಉದಾಹರಣೆಗೆ ನಾನೇ ಇನ್ನರ್ ಚೈಲ್ಡ್ ಹೀಲಿಂಗ್ ಅನ್ನು ಎಕ್ಸ್ಪರ್ಟ್ ಆಗಿ ಕಲಿತು ಮಾಡ್ತಾ ಇದ್ರೂ ಕೂಡ ನನ್ನಲ್ಲಿ ಏನಾದರೂ ಒಂದು ಟ್ರಾಮಾ ಇದೆ ಅಂತಾದರೆ ನಾನು ಬೇರೆಯವರ ಹೆಲ್ಪ್ ತಗೊಳ್ಬೇಕಾಗ್ತದೆ. ಅಂದರೆ ಒಂದು ಥರ್ಡ್ ಪರ್ಸನ್ ಅಥವಾ ಪರ್ಸ್ಪೆಕ್ಟಿವಿನ ಅವಶ್ಯಕತೆ ಇದೆ ಅಂತ ಅಲ್ಲ, ಪರ್ಸ್ಪೆಕ್ಟಿವ್ ಮಾತ್ರ ಅಲ್ಲ, ಈಗ ಇನ್ನರ್ ಚೈಲ್ಡ್ ಹೀಲಿಂಗ್ ಅನ್ನುವಂಥದ್ದು ಒಂದು ಪ್ರಾಸೆಸ್ ಅಲ್ಲ. ಇನ್ ಜನರಲ್ ನಾನು ಹೇಳ್ತೇನೆ, ಮಾಮೂಲಾಗಿ ಅಂತಾದರೂ ನಾನು ಸೈಕಾಲಜಿಸ್ಟ್ ಹತ್ರ ತರ್ಕಕ್ಕೆ ಹೋಗಿ ಅಂತ ಹೇಳೋದೇ ಇಲ್ಲ. ಯಾಕೆಂದರೆ ತರ್ಕ ಮಾಡಲಿಕ್ಕೆ ನೀವು ಸೈಕಾಲಜಿಸ್ಟ್ ಬೇಕಾಗಿಲ್ಲ, ನಿಮ್ಮ ಬಂಧು ಮಿತ್ರರೇ ಸಾಕಾಗ್ತಾರೆ, ಅಥವಾ ಸ್ವಯಂ ಅವಲೋಕನವೇ ಸಾಕು. ಆದರೆ ಈ ಥರದ ಟ್ರಾಮಾಗಳನ್ನು ನಾವು ಹೀಲ್ ಮಾಡ್ಕೊಳ್ಬೇಕಂತಾದರೆ ಆವಾಗ ಇನ್ನೊಬ್ಬರು, ಈಗ ಸಿಂಪಲ್ ಆಗಿ ಹೇಳೋದಂತಾದರೆ, ನನಗೇನೋ ಸಮಸ್ಯೆ ಇದೆ, ಇದಕ್ಕೇನೋ ಒಂದು ಸರ್ಜರಿ ಮಾಡಬೇಕಂದ್ರೆ ನಾನೇ ನನ್ನ ಹೊಟ್ಟೆಯನ್ನು ಕೊರೆದುಕೊಳ್ಳಿಕ್ಕೆ ಆಗೋದಿಲ್ಲ, ಇನ್ನೊಬ್ಬ ಸರ್ಜನ್ನೇ ಮುಖ್ಯವಾಗಿ. ಹಾಗಿದ್ರೆ ನಿಮ್ಮ ಈ ಒಟ್ಟು ಮಾತಿನ ಅರ್ಥ ನಾನು ಅಂದ್ಕೊಂಡಿದ್ದೇನು ಅಂತಂದರೆ, ಸೈಕಾಲಜಿಸ್ಟ್ ಹೋದವನು ಹುಚ್ಚ ಅನ್ನೋ ಮೈಂಡ್ ಸೆಟ್ಟನ್ನು ಬಿಡಬೇಕು ಅಂತ. ಖಂಡಿತವಾಗ್ಲು ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಆತ್ಮಾವಲೋಕನ ಮಾಡುವಂಥ ಶಕ್ತಿ ಇರಬೇಕು, ಅಥವಾ ಅಟ್ಲೀಸ್ಟ್ ಇನ್ನೊಬ್ಬರ ಸಪೋರ್ಟ್ ತಗೊಂಡು ಹೇಗೆ ಒಬ್ಬ ಬೆಟರ್ ಪರ್ಸನ್ ಆಗೋದಕ್ಕೆ ನಾವೇನೆಲ್ಲ ಮಾಡ್ಬೋದು ಅನ್ನೋದನ್ನು ನಾವು ನಿರಂತರವಾಗಿ ಅದ್ರ ಬಗ್ಗೆ ಕೆಲಸ ಮಾಡಬೇಕು. ಸೈಕಾಲಜಿಸ್ಟ್ಗಳು ಆದಿಯಾಗಿಯೂ ಮಾಡಬೇಕು ಅಂತ ಮತ್ತೆ ಒತ್ತಿ ಹೇಳ್ತಾನೆ. ಯಾಕೆ ಅಂತಂದರೆ, ನನ್ನದೇ ಒಂದಷ್ಟು ಸಹೋದ್ಯೋಗಿಗಳಲ್ಲಿ ನಾನು ಕಂಡು ಬಂದದ್ದೇನು ಅಂದರೆ, ನಾನು ಥೆರಪಿ ಮಾಡ್ಲಿಕ್ಕೆ ಕಲ್ತಿದ್ದೇನೆ ಅಷ್ಟೇ ಅಂತ, ನನಗೆ ಥೆರಪಿ ಬೇಕಾಗಿಲ್ಲ ಅಂತ ಅನ್ನುವ ಹಿಂಜರಿಕೆ ಅವರಲ್ಲೇ ಇದೆ. ಅವ್ರು ಬೇರೆಯವ್ರಿಗಷ್ಟೇ ಥೆರಪಿ ಕೊಡುವವರು ಅಂತ. ನಾನು ಹೀಲರ್, ನಾನು ಮಾಡ್ತೀನಿ ಹಾಗಾಗಿ ನಂದೇನು ಪ್ರಾಬ್ಲಮ್ ಇಲ್ಲ ಅನ್ನುವ ಈಗೋ ಕೂಡ ಇರಬಾರ್ದು. ಹಾಗಾಗಿ ಒಳ್ಳೆ ಥೆರಪಿಸ್ಟ್ ಆಗಲಿಕ್ಕೆ ಮುಖ್ಯ ಅರ್ಹತೆ ಬರೀ ಡಿಗ್ರಿಗಳಲ್ಲ, ನಾವು ನಮ್ಮನ್ನು ಎಷ್ಟು ಹೀಲ್ ಮಾಡ್ಕೊಂಡಿದ್ದೇವೆ ಅನ್ನೋದೇ ಮುಖ್ಯ ಅರ್ಹತೆ. ಅದಾಗದ ಹೊರತು, ಈಗ ಮೊನ್ನೆ ಯಾವುದೋ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ, ಒಂದು ಕಾಮಿಡಿ ಶೋನಲ್ಲಿ ಒಬ್ಬಳು ಥೆರಪಿಸ್ಟ್, ಈ ಸ್ಟ್ಯಾಂಡಪ್ ಕಾಮಿಡಿಗಳಲ್ಲಿ ಕಾಮಿಡಿಯನ್ಸು ಅಥವಾ ಕಾಮಿಡಿ ಮಾಡೋರು ಜನರನ್ನು ಮಾತಾಡಿಸ್ತಾರಲ್ಲ, ಅದರಲ್ಲಿ ಒಂದು ಈ ಥರದ ಘಟನೆ ಬಂದಿತ್ತು. ಅಲ್ಲಿ ಅವನು ನೀವೇನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ನಾನು ಥೆರಪಿಸ್ಟು ಅಂತ ಅಂದು. ಇವನೇನೋ ಹೇಳಿದ ಮಾತಿಗೆ ಅವಳಿಗೆ ಟ್ರಿಗರ್ ಆಗೋಯ್ತು. ಅದಕ್ಕೆ ಅವ್ನು ಕೇಳಿದೆ, ನೀವು ಥೆರಪಿಸ್ಟ್ ಅಲ್ವ, ನೀವೇ ಟ್ರಿಗರ್ ಆಗ್ತಾ ಇದ್ದೀರಿ ಅಂತ. ಅದಕ್ಕೆ ಅಂದ್ಲು, ನನಗೆ ಟ್ರಾಮಾ ಇದೆ, ಅದಕ್ಕಾಗಿಯೇ ನಾನು ಥೆರಪಿಸ್ಟ್ ಆಗಿರೋದು ಅಂತ. ಸೊ ಈ ಥರದ ಏನು ಕಾನ್ಫ್ಲಿಕ್ಟ್ಗಳಿದೆ ಅವುಗಳನ್ನು ಮಿಸ್ಕಾನ್ಸೆಪ್ಷನ್. ನನಗೆ ಟ್ರಾಮಾ ಇದೆ ಹಾಗಾಗಿ ನಾನು ಥೆರಪಿಸ್ಟ್ ಆಗ್ಲಿಕ್ಕೆ ಅರ್ಹ ಅಂತಲ್ಲ, ನಾನು ನನ್ನ ಟ್ರಾಮಾವನ್ನು ಹೀಲ್ ಮಾಡ್ಕೊಂಡಿದ್ದೇನೆ ಅಂತ ಆದರೆ ಥೆರಪಿಸ್ಟ್ ಆಗ್ಲಿಕ್ಕೆ ಅರ್ಹ ಅನ್ನುವಂಥ ವಿಷಯಗಳನ್ನು ನಾವು ತಿಳಿದುಕೊಳ್ಬೇಕು. ವಂಡರ್ಫುಲ್. ಸೊ ಅಂತೂ ನಿಮ್ಮ ಪೇಷಂಟ್ಗೆ ಒಂದು ಒಳ್ಳೆ ಭವಿಷ್ಯ ಸಿಗಲಿ ಅಂತ ಕೂಡ ಆಶಿಸ್ತಾ, ಇಷ್ಟೊತ್ತು ಈ ವಿಚಾರ ಮಾತಾಡಿದ್ದು ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋದು, ನಂದೆಲ್ಲ ಸರಿ ಇದೆ ಅಂತ ತಿಳ್ಕೊಳ್ಳೋದೇನೆ, ಏನು ಸರಿ ಇದೆ ಅನ್ನೋದನ್ನು ತಿಳ್ಕೊಂಡು ಏನು ತಪ್ಪಿರಬಹುದು ಅನ್ನೋದನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಳ್ಳೋದು. ಮೇಯ್ನಾಗಿ ನಮ್ಮ ಈಗೋವನ್ನು ನಾವು ಬಿಡಬೇಕಾಗತ್ತೆ. ಆ ಪ್ರಾಮುಖ್ಯತೆಯನ್ನು ಕೂಡ ಇದ್ರ ಮೂಲಕ ತಿಳ್ಕೊಳ್ತಾ, ನಿಮ್ಮ ಇಮೋಷನ್ ಯಾವ ರೀತಿ ಇದೆ, ಹೇಗೆ ನೀವು ಬ್ರೈನಿಂದ ಯೋಚನೆ ಮಾಡ್ತಿರೋ ಹಾಗೆ ಮನಸ್ಸಿನಿಂದ ಹೇಗೆ ಎಷ್ಟು ಸಂವೇದನೆಯನ್ನು ನೀವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ನಿಮ್ಮ ಒಂದು ಜೀವನವನ್ನು, ಅದು
ಸಾಂಸಾರಿಕ ಜೀವನ ಇರಬಹುದು ಅಥವಾ ಬೇರೆ ರೀತಿಯಲ್ಲಿ ಕೂಡ ನಿಮ್ಮ ಸಾಮಾಜಿಕವಾಗಿ ಕೂಡ ನಿಮ್ಮನ್ನು ಅದು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಇದು ಇವತ್ತಿನ ಮನಸ್ಸೇ ಓ ಮನಸ್ಸೇ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲನ್ನು ನೀವು ನೋಡ್ತಾ ಇರಿ. ಇದೇ ರೀತಿಯ ಎಲ್ಲ ಸಂಚಿಕೆಗಳು ನಿಮಗಾಗಿ ಕಾಯ್ತಾ ಇರ್ತವೆ. ನಮಸ್ಕಾರ.